ಕೃಷ್ಣ ಗೋಪಾಲ ಕೃಷ್ಣ ತ್ರಿಲೋಲ ಮನೆ ಯಜಮಾನ. ಯಾಕೆ ಈಗೆಲ್ಲ ಮಾತಾಡ್ತಾ ಇದೆಯಾ? ನಡೆಯ ಮನೆ ಮನೆ ಮಲ್ಕೊಂಡ್ರೆ ಮನ್ಸಿಗೆ ನೆಮ್ಮದಿ ಸಿಕ್ಕತ್ತೇನೋ? ಹೌದು ಕಣೆ, ನಿನ್ ಗಂಡ ಹೇಳೋದು ಸರಿನೇ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಇಲ್ಲಿ ಹೋದ್ರೆ ಇಲ್ಲೇ ಸ್ವಲ್ಪ ಮಲಗ್ಬಿಟ್ಟು ಆಮೇಲೆ ಹೋಗಿ. ರೆಸ್ಟ್ ತಗೊಳಕ್ಕೆ ನನ್ಗೇನು ಆಗಿಲ್ಲ, ಆದ್ರೆ ಮನ್ಸಲ್ಲಿರೋದೆಲ್ಲ ಹೇಳ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದು. ಗಂಡ ಹೇಳಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಅದ್ರಲ್ಲಿ ಏನೇ ಇದೆ ತಪ್ಪು? ಎಷ್ಟ್ ಚೆನ್ನಾಗಿ ಹೇಳ್ತಿ ನೋಡು. ನಿನ್ ಗಂಡ ಮಾತ್ರ ನೀನ್ ಹೇಳ್ದಾಗ ಕೇಳ್ಬೇಕು, ನಾನ್ ಮಾತ್ರ ನನ್ ಗಂಡ ಹೇಳ್ದಾಗ ಕೇಳ್ಬೇಕು. ಅಲ್ಲ ಕಡೆ, ಇದರ ತಪ್ಪೇನಿದೆ? ಅವ್ರು ಹೇಳಿದ್ದೆ ಸರಿ ಅನಿಸ್ತದೆ ಅಷ್ಟೇ. ತಪ್ಪೇನೂ ಇಲ್ಲ ಬಿಂದು, ಆದ್ರೆ ಇವತ್ ಯಾಕೋ ನನ್ಗೆ ತುಂಬಾ ಧೈರ್ಯ ಬಂದು ಬಹಳ ದಿನದಿಂದ ಇವ್ರ ನಡವಳಿಕೆ ನನಗ್ ಕಾಡ್ತಾ ಇದೆ. ಇವತ್ತು ಎಲ್ರ ಮುಂದೆ ಅದನ್ನ ಹೇಳ್ಬಿಡ್ತೀನಿ. ಹೋಗೋಣ ಹೋಗೋಣ. ಯಾಕ್ರಿ ನಿಮ್ ಬಣ್ಣ ಬಯಲಾಗತ್ತೆ ಅಂತನಾ? ಹೌದ್ರಿ, ನನಗೇನೋ ಆಗಿದೆ. ಮರಿ ಮರಿ ನೋಡ್ರಿ, ಹೆಂಡತಿ ಹೇಳಿದ್ದು ವೇದ ವಾಕ್ಯ, ಆದ್ರೆ ನೀವು ಇದ್ದೀರಿ ಇಂಡಿಯಾ ಫೋನ್ ಮಾಡ್ಬಿಡ್ತೀರಿ. ಅಮ್ಮ ಅಮ್ಮ ನಾನೊಂದು ಹೊಸ ಸೂಟ್ ತಗೊಳ್ಳೇನಮ್ಮ. ತಾಯಿ ಪರ್ಮಿಷನ್ ಇಲ್ಲದೆ ಏನು ಕೆಲಸ ಮಾಡೋದಿಲ್ಲ. ನನ್ನನ್ನೇನಾದ್ರು ಕೇಳ್ತೀರಾ ರೀ? ಯಾಕೆ ಎಲ್ಲರ ಮುಂದೆ ಕೃಷ್ಣನ ಔಪರ್ಯಾದಿ ಮಾಡ್ತೀಯ? ನೀನ್ ಸುಮ್ಮನೆ ಏನೇ ಬಿಂದು, ನಿನ್ ಗಂಡನ್ ಎಷ್ಟ್ ಚೆನ್ನಾಗಿ ನೋಡ್ಕೋತೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಸರಿ ಕಡೆ ಬಿಂದು, ಅವಳು ಹೇಳಿದ್ ನಿಜ. ನೀನ್ ಯಾಕೆ ಮಧ್ಯೆ ಬಾಯಿ ಆಚೆ ಹಾಕೊಂಡು ಬಯಸ್ಕೊಂತೀಯ? ಹೌದ್ರಿ, ಟಿವಿ ನೋಡ್ತಾ ಇರ್ತೀರಿ, ನಾನ್ ಬಂದ ತಕ್ಷಣ ಚಾನೆಲ್ ಬದಲಾಯಿಸ್ಬಿಡ್ತೀನಿ. ನನ್ಗೇನ್ ಗೊತ್ತಾಗೋದಿಲ್ವಾ ಯಾವ್ದೋ MTV ದರಿದ್ರ ಚಾನೆಲ್ ನೋಡ್ತಾ ಇರ್ತೀರಿ ಅಂತ? ಮಾನ ಮನೆಗೆ ಯಾಕೆ ತೆಗಿದ್ಯಾ ನೀನು? ಹೋಗೋಣ ಹೋಗೋಣ, ಹೆದರ್ಬೇಡ್ರಿ. ಯಾಕೆ? ಮಾಧುರಿ ದೀಕ್ಷಿತ್ ಎಷ್ಟ್ ಚೆನ್ನಾಗಿ ಕುಣಿತಾಳಲ್ವಾ? 1 2 3 4 5 6 7. ಆಹಾ, ಮಾಧುರಿ ದೀಕ್ಷಿತ್ ಏನೋ ಅವ್ರ ಅಮ್ಮನ ಕುಣ್ ತೋರಿಸ್ತೀನಿ ಇವತ್ತು. ಇಂದು ಹಾಗೆ ಹಾಡು. ಕೃಷ್ಣ ಅವ್ರ ಅಮ್ಮ ಬೇಡ ಕಣ, ಆದ್ರೆ ಸಾಕು. ನನಗೊಂದು ಸಹಾಯ ಮಾಡ. ಇವಳನ್ನ ಏನಾದ್ರೂ ಮಾಡಿ ಮತ್ತೆ ಕ್ಷೀರಸಾಗರ ಕರ್ಕೊಂಡೋಗು. ಅವಳು ಸುತ್ತ ಕ್ಷೀರಸಾಗರದಲ್ಲಿ ಕ್ಷೀರ ಇಟ್ಕೊಂಡು ಇರ್ಬೇಕಾದ್ರೆ ಚಿನ್ನ ನನ್ನ ಅಪರಂಜಿ ಅಂತ ಬಾಯಿ ಕೊಡ್ಕೊಂಡು ಕರ್ಕೊ ಅಂದೆ. ಈಗ ವಾಪಸ್ಗೆ ಕರ್ಕೊಂಡು ಹೋಗ್ಬೇಕಿಲ್ಲ. ಅವಳನ್ನ ನೀನು ಏನಾದ್ರೂ ಕ್ಷೀರಸಾಗರ ಕರ್ಕೊಂಡು ಹೋಗದೆ ಹೋದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾರಾಜಾಗ್ಬಿಡುತ್ತೆ ಕಣೋ. ಆಮೇಲೆ ನಿನ್ನ ಹೆಂಡತಿ ನೋಡಿದ್ರೆ ಸಾಕು, ಮುಜುಗರವಾಗುತ್ತಲ್ಲ. ದಯವಿಟ್ಟು ಏನಾದ್ರು ಮಾಡು. ಸರಿ ಸರಿ ಬಿಂದು, ಪಡೆಯಲಿಯಾ ಮಣಿನ? ಯಾಕೆ ನಿಮ್ಗೀಗ? ಪಡೆಯಲಿ. ನೀನು ನನ್ಗೆ ಏನ್ ಮಾಡ್ಬೇಕಂತ ಇದ್ದಲ್ಲ ಅದನ್ನ ಇವಳು ಮಾಡ್ತೀನಿ. ವಶೀಕರಣ. ಬಿಂದು, ರಾಧಾ, ನೀನು ಈ ಮಣಿಯನ್ನೇ ದಿಟ್ಟಿಸಿ ನೋಡು. ನಿನಗೆ ನನ್ನ ಧ್ವನಿ ಬಿಟ್ಟು ಬೇರೆ ಏನೂ ಕೇಳಿಸುವುದಿಲ್ಲ. ನಿನಗೆ ಈಗ ಮತ್ತು ಬರವಾಗಿ ಆಗುತ್ತೆ. ಈಗ ನೀನು ಕ್ಷೀರಸಾಗರದಲ್ಲಿದ್ದೀಯ. ತಪ್ಪು ತಪ್ಪು, ನೀನು ಹಂಸ ಪಕ್ಷಿಯಾಗಿಲ್ಲ, ಸೂಪರ್ ವುಮನ್ ಆಗಿದ್ದೀಯ. ನಿನಗೆ ರೆಕ್ಕೆಗಳು ಬೇಕಾಗಿಲ್ಲ. ಅಲ್ಲೇ ಕ್ಷೀರಸಾಗರದಲ್ಲಿ ನೋಡು, ಅಲ್ಲಿ ಒಂದು ಉದ್ಯಾನವನವಿದೆ. ಅಲ್ಲಿ ನಿನ್ನ ಗಂಡ ಕೃಷ್ಣ ಕೂಡ ಇದ್ದಾನೆ. ಅವನ ಪಕ್ಕ ಸಾವಿರಾರು ಗೋಪಿಕಾಸ್ತ್ರೀಯರು ನಿಂತಿದ್ದಾರೆ.
ಆದರೆ ನಿನ್ನ ಕೃಷ್ಣ ಮಾತ್ರ ಅವರ ಬಳಿ ಇದ್ದರೂ ನಿನ್ನನ್ನೇ ನೋಡುತ್ತಿದ್ದಾನೆ. ಹೌದಾ? ಸತ್ಯ. ಅಲ್ಲಿ ನೋಡು, ಅವನ ಪಕ್ಕದಲ್ಲಿ ಮಾಧುರಿ ದೀಕ್ಷಿತ್ ನಿಂತಿದ್ದಾಳೆ. ಇವ್ರು ಯಾಕೆ ಬರ್ಲಿಲ್ಲ? ಹೆದರಬೇಡ, ಅವಳು ನಿನ್ನ ಗಂಡನಿಗೆ ನೀನು ಮಾಡಿದ ಡ್ಯಾನ್ಸ್ ಅನ್ನು ವರ್ಣಿಸುತ್ತಿದ್ದಾಳೆ. ಏನ್ ಹೇಳ್ತಾ ಇದ್ದಾಳೆ? ಅವಳು ಹೇಳುತ್ತಿದ್ದಾಳೆ, ನಿನ್ನ ರಾಧಾಳ ಕುಣಿತ ನನ್ನ ಕುಣಿತಕ್ಕಿಂತ ಚೆನ್ನಾಗಿತ್ತು ಎನ್ನುತ್ತಿದ್ದಾಳೆ. ಅದಕ್ಕೆ ನನ್ನ ಗಂಡ ಏನ್ ಹೇಳ್ತಾ ಇದ್ದಾರೆ? ಅವನು ಹೇಳುತ್ತಿದ್ದಾನೆ, ನನ್ನ ಹೆಂಡತಿ ರಾಧಾಳ ಮುಂದೆ ಎಲ್ಲರೂ ತೃಣಕ್ಕೆ ಸಮಾನ ಎಂದು. ಹೌದಾ? ಇನ್ನೊಂದು ಪ್ರಶ್ನೆ ಇತ್ತು. ನಮ್ಮ ಅತ್ತೆ ಇದ್ದಾರಲ್ಲಿ. ಇದ್ದಾರೆ. ಅವರು ಹೇಳುತ್ತಿದ್ದಾರೆ, ನಿನ್ನ ಗಂಡನಿಗೆ ರಾಧಾ ತುಂಬಾ ಒಳ್ಳೆಯವಳು, ಅವಳು ಅಪರಂಜಿ. ಇನ್ನು ಮುಂದೆ ನೀವಿಬ್ಬರು ಸಂಸಾರದಲ್ಲಿ ಒಗ್ಗಟ್ಟಾಗಿ ನಿರ್ಣಯವನ್ನು ತೆಗೆದುಕೊಳ್ಳಿ ಎನ್ನುತ್ತಿದ್ದಾರೆ. ಹೌದಾ? ಸತ್ಯ, ನಿನ್ನ ಗಂಡನಾಣೆಗೂ ಸತ್ಯ. ಸಂತೋಷ. ಏ ಕೃಷ್ಣ, ಹಾ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಲ್ಲಿದೆಯೋ? ಏನಂದ್ರೆ ಪರ್ಮನೆಂಟ್ ಕ್ಷೀರಸಾಗರದಲ್ಲೇ ಇರ್ತಾಳೆ ನಾವು. ಬರಕ್ ಮತ್ತು ಒಂದು ಮಾತು, ಹಾ, ಇನ್ನು ಮುಂದೆ ಸಂಸಾರದ ನಿರ್ಣಯಗಳಲ್ಲಿ ಅವಳು ಸ್ವಲ್ಪ ಸೇರಿಸ್ಕೊಳ್ಳೋ. ಇಷ್ಟೆಲ್ಲ ಇವ್ರ ಮುಂದೆ ಅವಮರ್ಯಾದೆ ಆದ್ಮೇಲೆ ನಾನು ಬಿಟ್ಟಿದ್ದೇನೋ. ಓಹೋ, ಇನ್ಮೇಲಿಂದ ಮೊದಲು ಹೇಳಿದೀನ ಮುಂಚೆ. ಏನ್ ಹೇಳಬೇಕ, ಮೊದಲು ಅವಳಿಗೆ ಹೇಳಿ ಆಮೇಲೆ ಉಳಿದಿರಿ. ಸರಿ ಹಾಗೆ ಮಾಡ್ತೀನಿ ಕಣೋ. ಸರಿ. ಹಾ, ರಾಧಾ, ನಾನು ಈಗ ನಿನಗೆ ಚಪ್ಪಾಳೆ ತಟ್ಟಿದ್ದೇನೆ. ಕೇಳಿಸಿದ ಕೂಡಲೇ ನೀನು ನಿಜ ಜೀವನಕ್ಕೆ ಹಿಂತಿರುಗುತ್ತೀಯ. ಹಾಗೆ ಎಲ್ಲಿದ್ದೀನಿ ನಾನು? ನೀನು ಈಗ ಮರಿ ಮಲ್ಲಪ್ಪನ ಮನೆಯಲ್ಲಿದೀಯಾ ಕಣೆ. ಇಬ್ರು ನಾವು ಅದನ್ನೇ ಮಾಡ್ತಾ ಇರೋದು. ಇಬ್ರು ಊಟಕ್ಕೆ ಅಂತ ಬಂದಿದ್ದೀವಿ ಕಣೆ. ಓಹೋ, ಹೋಗಿದ್ದೀರಾ? ತುಂಬಾ ಟೈಮ್ ಆಗೋಗಿದೆ. ಯಾಕೋ ಮೈಯೆಲ್ಲ ಆಯಾಸ ಆಗ್ತಾ ಇದೆ, ಸುಸ್ತಾಗೋಗಿದೆ ಇವತ್ತು. ಭಗವಂತನೇ ಚೆನ್ನಾಗಿಟ್ಟು ನಡೆಯೋಣ. ಬರೀ ನಿಮ್ಗೆ ಏನು ಆಗಿಲ್ಲ. ಹಾಗಾದ್ರೆ ನಿಜ ಹೇಳಿ, ನೀವು ಇನ್ಯಾರನ್ನಾರು ಇಷ್ಟಪಟ್ಟಿದ್ದೀರಾ? ನಿನ್ನ ಹತ್ರ ಏನ್ ಹೇಳ್ಬೇಕಾಯ್ತು? ನಾನು ನನ್ನ ಸ್ನೇಹಿತರು ತಿಂಗಳಿಗೊಂದ್ಸಾರಿ ಅಟ್ಲಾಂಟಿಕ್ ಸಿಟಿಗೆ ಹೋಗಿ ಜೂಜಾಟ್ ಬರ್ತೀವಿ. ನಿನ್ನ ಹತ್ರ ಹೇಳಿದ್ರೆ ಬಾಡಿ ರಾತ ಅಂತ ಮಾಡ್ತೀಯ ಅಂತ ಈಗೆಲ್ಲ ನಾಟಕ ಹೊಡೆದ್ಬಿಟ್ಟೆ. ಇಷ್ಟು ದೂರ ಹೋಗುತ್ತೆ ಅಂದಿದ್ರೆ ನಾನು ಹೇಳ್ತಾ ಇದ್ದೆ ಕಣೆ ನಿನ್ಗೆ. ಇಷ್ಟೇ ತಾನೇ, ಬಿಡಿ. ಅದ್ ಸರಿ, ದುಡ್ಡೇನಾದ್ರು ಗೆದ್ರೋ ಕಳ್ಕೊಂಡ್ರು? ಎದ್ದಿದ್ದು ಆಯ್ತು, ನಿಮ್ಮಮ್ಮನ 5,000 ವೈರು ಮಾಡಿದಾಯ್ತು. ಒಳ್ಳೆ ಕೆಲಸ ಮಾಡಿದ್ರಿ. ಹಾಗಾದ್ರೆ ನೋಡಿ, ಇದೇನಿದು? ತಿಂಗಳಿಗೆ ಒಂದ್ ಸಾರಿ 4 ಸಾರಿ ಬೇಕಾದ್ರೂ ಹೋಗಿ ಅಟ್ಲಾಂಟಿಕ್ ಸಿಟಿಗೆ ಗ್ಯಾಪಲ್ ಮಾಡಿ. ಇದೇನಿದು? ವಕ್ರ ನೋಟ, ಇನ್ನೋವೇಟಿವ್ ಸೈಕಾಲಜಿ. ಏನೇ ಇದು? ಕೊಡಿ ಕೊಡಿ, ಅದನ್ನ ಆಮೇಲೆ ಹೇಳ್ತೀನಿ. ವೈದ್ಯನಾಗಿದ್ರೆ ನನಗೆ ಗೊತ್ತಿಲ್ಲ ಈ ಸ್ಪೆಷಾಲಿಟಿ. ಏನಿದು? ಇದು ದೊಡ್ಡ ಕಥೆ, ಅದಕ್ಕೆ ಬೇಕಾದ್ರೆ ಹೇಳು. ಆದ್ರೆ ಈ ಇನ್ನೋವೇಟಿವ್ ಸೈಕಾಲಜಿ ಅನ್ನೋದನ್ನ ಮಾತ್ರ ನಾನ್ ಬರೆಯಕ್ ಮುಂಚೆ ನೀವು ಹೇಳಿ. ಹೇಳಿ ಹೇಳಿ. ನೋಡಿ, ಒಬ್ಬನಲ್ಲಿ ಅಥವಾ ಒಬ್ಬಳಲ್ಲಿ ಏನಿಲ್ಲವೋ ಅದನ್ನ ಹುಡುಕಿ ಮನಃಶಾಂತಿ ಕಾಪಾಡಿಕೊಳ್ಳುವುದೇ ಇನ್ನೋವೇಟಿವ್ ಸೈಕಾಲಜಿ. ನನ್ಗೆ ಒಂದು ಅಕ್ಷರನೂ ಅರ್ಥ ಆಗಿಲ್ಲ. ಹೌದಾ? ಹಾಗಾದ್ರೆ ಈಗ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗುವಾಗ ಹೇಳ್ತೀನಿ ನೋಡಿ. ಈಗ ನಿಮ್ಮಲ್ಲಿ ಏನಿಲ್ಲ ಅನ್ನೋದನ್ನ ನಿಮಗೆ ಗೊತ್ತಿರಲ್ಲ, ಆದ್ರೆ ನಿಮ್ಮಲ್ಲಿ ಏನಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಅದರಿಂದ ಮುಂದೆ ಏನ್ ಪ್ರಾಬ್ಲಮ್ ಆಗಬಹುದು ಅಂತ ಕಂಡುಹಿಡಿದು ಅದಕ್ಕೆ ಈಗಲೇ ಔಷಧಿ ಕೊಟ್ಕೊಳ್ಳೋದು, ಅದೇ ಇನ್ನೋವೇಟಿವ್ ಸೈಕಾಲಜಿ. ನಿಮ್ಮಂತ ಬೃಹಸ್ಪತಿಗಳೆಲ್ಲ ಸೇರಿ ಇಲ್ಲದ್ದೇನೆಲ್ಲ ಹುಡುಕಿದಿಕ್ಕಲ್ವೇ ರಾಧ ಅಂತ ನಡೆದಿದ್ದು. ಇನ್ನು ನಾವೇ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಇದ್ರ ಮೇಲೆ ಇವ್ರು ಬೇರೆ. ನಡೆಯೋ ಮಲ್ಕೊಳ್ಳೋಣ. ಅರ್ಥ ಆಯ್ತಾ ಇನ್ನೋವೇಟಿವ್ ಸೈಕಾಲಜಿ ಅಂದ್ರೆ ಏನಂತ? ಅರ್ಥ ಆಗಲಿಲ್ಲ.